ನಡೆದಾಡುವ ದೇವರು ಶತಾಯುಷಿ ಶ್ರೀ ಶಿವಕುಮಾರ ಸ್ವಾಮೀಜಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ರಾತ್ರಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರವೀಂದ್ರ ಅವರು ಮಠಕ್ಕೆ ಭೇಟಿ ಕೊಟ್ಟು ತಪಾಸಣೆ ಮಾಡಿದ್ರು. ರಾತ್ರಿ ಸುಮಾರು 12 ಗಂಟೆಗೆ ಆಗಮಿಸಿದ ವೈದ್ಯರು ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಚೆಕಪ್ ಮಾಡಿದ್ದಾರೆ. ಬಳಿಕ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ ಸಿದ್ಧಗಂಗಾ ಮಠದ ರಾಗಿ ಹೊಲದಲ್ಲಿ ವಾಯುವಿಹಾರಕ್ಕೆ ಅಂತ ಸ್ವಾಮೀಜಿಯವರು ತೆರಳಿದ್ರು. ಆ ಸಂದರ್ಭದಲ್ಲಿ ಜ್ವರದಿಂದ ಕೆಲ ಕಾಲ ಅಸ್ವಸ್ಥರಾಗಿದ್ರು. ಹೀಗಾಗಿ ಮಠದ ಡಾಕ್ಟರ್ ಪರಮೇಶ್ ವೈದ್ಯರ ತಂಡ ಮಠಕ್ಕೆ ದೌಡಾಯಿಸಿ ಅವರ ಆರೋಗ್ಯದ ಕುರಿತು ತಪಾಸಣೆ ಮಾಡಿತು. ಇದಾದ ಬಳಿಕ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ತೆರಳಿ ತಪಾಸಣೆ ಮಾಡಿದ್ದಾರೆ. ಸ್ಟಂಟ್ ಅಳವಡಿಸಿದ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ನಿಂದ ಜ್ವರ ಬಂದಿತ್ತು, ಏನು ತೊಂದರೆ ಇಲ್ಲ ಅಂತ ಹೇಳಿ ಇಂಜೆಕ್ಷನ್ ಹಾಕಿದ ಮೇಲೆ ಸ್ವಾಮೀಜಿ ಆರಾಮಾಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಪರಮೇಶ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಕಿರಿಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಶ್ರೀಗಳು ಆರಾಮಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ, ಭಕ್ತಾದಿಗಳು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ, ತಾಳ್ಮೆಯಿಂದಿರಬೇಕು. ಸದ್ಯಕ್ಕೆ ಭಕ್ತಾದಿಗಳಿಗೆ ಶ್ರೀಗಳ ದರ್ಶನದ ವ್ಯವಸ್ಥೆ ಇಲ್ಲ ಅಂತ ಹೇಳಿದರು. ಸುಧಾರಣೆ ಆಗಿದೆ. ನಿನ್ನೆ ಸ್ವಲ್ಪ ಜ್ವರ ಕಾಣಿಸ್ಕೊಂಡಿದ್ದರಿಂದ ಸ್ವಲ್ಪ ಆತಂಕ ಆಗಿತ್ತು ಅಷ್ಟೇ. ಈಗ ಮೊದಲಿನಂತಿದ್ದಾರೆ. ಈಗ ಜ್ವರವು ಕಡಿಮೆ ಆಗಿದೆ, ಬಿಟ್ಟು ಸರಿಯಾಗಿದೆ. ಈಗ ಬರ್ತಾ ಇದೆ ಅಂತಂದರೆ ಬೆಳಗಿನ ಪೂಜೆ ಆಗಿಲ್ಲ. ಈಗ ಇನ್ನೇನು ಮಾಡಬೇಕು, ಸ್ವಲ್ಪ ನಿಧಾನ ಮಾಡಿಸ್ತಿದೆ. ಎದ್ದಿದ್ದಾರೆ ಮಾಡಿಸ್ತಾರೆ. ಸುಧಾರಣೆ ಆಗಿದೆ. ನಿನ್ನೆ ಸ್ವಲ್ಪ ಜ್ವರ ಕಾಣಿಸ್ಕೊಂಡಿದ್ದರಿಂದ ಸ್ವಲ್ಪ ಆತಂಕ ಆಗಿತ್ತು ಅಷ್ಟೇ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಶ್ರೀಗಳ ಆರೋಗ್ಯ ಹೇಗಿದೆ? ಈಗ ಆರಾಮಾಗಿದ್ದಾರಾ, ಚೇತರಿಸಿಕೊಂಡಿದ್ದಾರಾ? ಹಾಗೇನೆ ಈಗಾಗಲೇ ಮಠದಲ್ಲಿ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸಿರಬಹುದಲ್ವಾ ಅಂತ ಹೇಳಿ. ನವಿತಾ, ಏನು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸಿದ್ಧಗಂಗಾ ಮಠಕ್ಕೆ ಆಗಮಿಸುತ್ತಿದ್ದಾರೆ. ಏನಂದ್ರೆ ಗುಲ್ಬರ್ಗ, ಗದಗ, ಬಿಜಾಪುರ ಸೇರಿದಂತೆ ಹಲವಾರು ದೂರದ ಜಿಲ್ಲೆಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ನವರು ಕೂಡ ಹಳೆ ಮಠದ ಸುತ್ತಮುತ್ತ ಬ್ಯಾರಿಕೇಡ್ ಹಾಕೋ ಮೂಲಕ ಏನಂದ್ರೆ ಶ್ರೀಗಳು ಈಗ ವಿಶ್ರಾಂತಿಯಲ್ಲಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು, ಮತ್ತೆ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಮುಖ್ಯವಾಗಿ. ಸೊ ಅವರೀಗ ಟ್ರೀಟ್ಮೆಂಟ್ ನಲ್ಲಿ ಎಂಬ ಉದ್ದೇಶದಿಂದ ಪೊಲೀಸ್ನವರು ಕೂಡ ಸಾಕಷ್ಟು ಅವರಿಗೆ ಭಕ್ತರನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸಿರ್ತಕ್ಕಂಥದ್ದು. ಸೊ ಭಕ್ತರು ಕೂಡ ತಮ್ಮ ನಾವು ದೂರ ಊರುಗಳಿಂದ ಬಂದಿದ್ವಿ, ಕಡೆ ಕಾರ್ತಿಕದಿಂದ ಸಮಯದಲ್ಲಿ ಪ್ರತಿ ನಾವು ವರ್ಷ ಇಲ್ಲಿ ಬಂದು ಭೇಟಿ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಬುದ್ಧಿಯನ್ನ ಭೇಟಿ ಮಾಡೋದಕ್ಕಾಗ್ತಿಲ್ಲ. ಸೊ ಅವ್ರು ಆದಷ್ಟು ಬೇಗ ಗುಣಮುಖಲಾಗಲಿ ಅಂತ ಹೇಳಿ ಅವರು ಕೇಳ್ಕೊಳ್ತಾ ಇರೋದು. ಮತ್ತೆ ಇನ್ನೊಂದು ಏನು, ಈಗಾಗಲೇ ಚೆನ್ನೈಗೆ ತೆರಳಿರ್ತಕ್ಕಂಥ ಡಾಕ್ಟರ್ ಏನು ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ರಾಘವೇಂದ್ರ, ಏನು ಚೆನ್ನೈನಲ್ಲಿ ಡಾಕ್ಟರ್ ಮೊಹಮ್ಮದ್ ರಲ್ಲಾ ಮತ್ತೆ ಪಳನಿ ವೇಲು ಅವ್ರನ್ನ ಭೇಟಿ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಏನು ಬೆಂಗಳೂರಿಗೆ ಕರ್ಸ್ಕೊಳ್ಳೋದ ಅಥವಾ ನೇರ ಚೆನ್ನೈಗೆ ಕರ್ಸ್ಕೊಳ್ಳೋದ ಆ ಬಗ್ಗೆನೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಸೊ ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗೆ ಏನು ಶ್ರೀಗಳಿಗೆ ಇಲ್ಲೇನೆ ಚಿಕಿತ್ಸೆ ಮುಂದುವರಿಸೋದ ಅಥವಾ ಬೆಂಗಳೂರಿನಲ್ಲಿ ಚಿಕಿತ್ಸೆ ಮುಂದುವರಿಸೋದ ಎಂಬ ಕಂಪ್ಲೀಟ್ ಮಾಹಿತಿ ಸಿಗಲಿದೆ. ನವಿತಾ, ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.